ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 17. ಇವತ್ತು ಬೆಳಗ್ಗೆ 5:30ಗೆ ಎದ್ವಿ. ಆದರೆ ನಮ್ಮವ್ರದ್ದೊಂದು ಫಂಕ್ಷನ್ ಇರೋದ್ರಿಂದ ಇವತ್ತು ಆಫ್ಲೈನಲ್ಲಿದ್ವಿ. ಬೆಳಗ್ಗೆ ನಿನ್ನೆ ರಾತ್ರಿ ಕೇಕ್ ತಿಂದಿದ್ದರಿಂದ ಸ್ವಲ್ಪ ಒಂಥರ ಹೆವಿ ಫೀಲ್ ಆಗಿತ್ತು. ಅದಕ್ಕೆ ತ್ರಿಫಲ ಕುಡಿಯೋಣ ಅಂತ ಹೇಳಿ ತ್ರಿಫಲ ಮಾಡಿಕೊಂಡೆ. ಇದಕ್ಕೆ ಮುಂಚೆ ನಾನೇ ಮನೇಲಿ ರೆಡಿ ಮಾಡಿರೋ ತ್ರಿಫಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೆ. ಅದಾಗೋಯ್ತು. ಅದಕ್ಕೆ ರೀಸೆಂಟಾಗಿ SDMಲ್ಲಿ ತ್ರಿಫಲ ಪೌಡರ್ ತೊಗೊಂಡು ಬಂದ್ವಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಸ್ವಲ್ಪ ಸೋಸ್ಕೊಂಡು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಅದ್ರ ಜೊತೆಯಲ್ಲಿ ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಬೆಚ್ಚಗಿರುತ್ತೆ. ಅದನ್ನೇ ಬೆಳಗ್ಗೆ ಡ್ರಿಂಕ್ ಆಗಿ ಕುಡಿದ್ವಿ. ಮಗುಗೆ ಮಾತ್ರ ತ್ರಿಫಲ ಕೊಡಲ್ಲ, ಯಾಕೆಂದರೆ ಮಗುಗೇನು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಮಗುಗೆ ತ್ರಿಫಲ ಕೊಡಲ್ಲ, ನಾವು ಮಾತ್ರ ಕುಡಿತೀವಿ. ಮಗುಗೆ ಬೆಚ್ಚಗಿರೋ ನೀರು ಇಲ್ಲಾಂದರೆ ಬರೀ ನೀರು ಕುಡಿಯೋದಕ್ಕೆ ಕೊಡ್ತೀವಿ. ಅದಾದಮೇಲೆ ರೆಗ್ಯುಲರಾಗಿ ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ವಾರ್ಮಪ್ ಲೈಟಾಗಿ ಮಾಡಿದ್ವಿ, ಯಾಕೆಂದರೆ ಇವತ್ತು ಫಂಕ್ಷನ್ಗೆ ಹೋಗಬೇಕಲ್ವ, ಅರ್ಜೆಂಟ್ ಇತ್ತು. ಅದಾದಮೇಲೆ ಫ್ರೆಶ್ ಅಪ್ ಆದ್ವಿ. ಇದು ನಾನೇ ಮಾಡಿರೋಂಥ 100% ಕೋಕೋ ಇರೋಂಥ ಡಾರ್ಕ್ ಚಾಕ್ಲೇಟು. ಅದನ್ನೇ ಯೂಸ್ ಮಾಡ್ತೀನಿ ನಾನು ಹಾಟ್ ಚಾಕ್ಲೇಟ್ ಮಾಡೋದಕ್ಕೆ. ನಾವು ನಮ್ಮ ಆನ್ಲೈನ್ ಆರ್ಡರ್ಸ್ಗೂ ಸಹ ಇದೇ ಥರ ಹೋಮ್ ಮೇಡ್ ಹಾಟ್ ಚಾಕ್ಲೇಟ್ ಡ್ರಿಂಕೇ ರೆಡಿ ಮಾಡೋದು. ಇವತ್ತು ಮೂವರ್ಗೂ ಹಾಟ್ ಚಾಕ್ಲೇಟೇ ಮಾಡಿಕೊಂಡೆ. ಬೆಳಿಗ್ಗೆ 8:30ಗೆಲ್ಲ ಕುಡಿದ್ಬಿಟ್ವಿ. ಅದಾದಮೇಲೆ ರೆಡಿಯಾಗಿ ಫಂಕ್ಷನ್ಗೆ ಹೋದ್ವಿ. ಫಂಕ್ಷನಲ್ಲೇ ನಮಗೆ ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ಊಟನೂ ಆಗೋಯ್ತು. ಮತ್ತೆ ಬಂದಮೇಲೆ ರಾತ್ರಿಗೆ ಸ್ವಲ್ಪ ಫುಡ್ ಏನಾದರೂ ಬೇಕು, ಆದರೆ ಹೆವಿ ಇರೋದ್ರಿಂದ ಏನಾದರೂ ಲೈಟಾಗಿ ತೊಗೊಳ್ಳೋಣ ಅಂತ ಅವಲಕ್ಕಿ ಮಾಡಿದೆ. ಅದಾದಮೇಲೆ ರೆಗ್ಯುಲರಾಗಿ ಆನ್ಲೈನ್ ಆರ್ಡರ್ಸ್ ಇತ್ತು. ಆದಮೇಲೆ ರಾತ್ರಿ ಒಂದು 10 ಗಂಟೆ ಅಷ್ಟೊತ್ತಿಗೆ ನಿದ್ದೆ ಮಾಡಿದ್ವಿ. ಹೀಗಿತ್ತು ನಮ್ಮ 17ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.